ನಾನಿವತ್ತು ಹೊಸ್ದಾಗಿ 2 ಟೈಲರ್ ಆಗ್ತಾಯಿದ್ದೀರೋ ನಿಮಗೆಲ್ಲ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಯಾವ ಥರ ಅಂದರೆ ಫ್ರಂಟಲ್ಲಿ ಈ ಥರ ಓಪನ್ ಬರಬಾರ್ದು, ಯಾವ ಥರ ಕ್ಲೋಸ್ ಆಗೋ ಥರ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ವಿಡಿಯೋ. ಬನ್ನಿ ವಿಡಿಯೋ ಕಟ್ಟಿಂಗ್ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರೋಗ್ಯವಾಗಿದ್ದೀರಾ? ಇವತ್ತೊಂದು ಬ್ಲೌಸ್ ಕಟ್ಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಬಂದುಬಿಟ್ಟು 32 ಇಂಚು ಸೈಜ್ದು ಬ್ಲೌಸು. ಇದು ಯಾವ ಥರ ಅಂತಂದ್ಬಿಟ್ಟು ತುಂಬ ಈಸಿಯಾಗಿ ಈ ಮೆಥಡಲ್ಲಿ ಕಟ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ. ಹೊಸ್ದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಿದ್ದೀರಾ ನಿಮಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಇದೆ ವಿಡಿಯೋ. ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಈಗ ನಾನು ಲೈನಿಂಗ್ 1 ಮೀಟ್ರ್ ತಂದಿದ್ದೀನಿ ಕಾಟನ್ ಲೈನಿಂಗ್ಗೆ. ನೀವು ಅಷ್ಟೇ ಮಾಮೂಲಿ ಲೈನಿಂಗ್ ಕಟ್ಟಿಂಗ್ ಮಾರ್ಕ್ ಹಾಕೋದಕ್ಕೆ ಇದೆಲ್ಲ ಬೇಕಲ್ವಾ, ಇದೆಲ್ಲ ರೆಡಿ ಮಾಡ್ಕೊಳ್ಳಿ. ತೋರಿಸ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಬ್ಲೌಸು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಯಾರೇ ಬ್ಲೌಸ್ ಕೊಟ್ಟರು ನಾವು ಏನೇನು ಮೆಜರ್ಮೆಂಟ್ನ ನಾವು ತೊಗೋಬೇಕು ಅಂತ ಅನ್ನೋದು ನಾನು ಹೇಳ್ಕೊಂಡು ಕೊಡ್ತಾಯಿದ್ದೀನಿ ನೋಡಿ. ಇವಾಗ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಫಸ್ಟು ನಾವು ರೆಡಿ ಉದ್ದ ಏನಿದೆ ಅಂತ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡ್ಕೊಳೋಣ. ರೆಡಿ ಉದ್ದ ಬಂದು ಬ್ಯಾಕಲ್ಲಿ ತೊಗೊಳೋದು, ಸರಿನಾ? ಬ್ಯಾಕಲ್ಲಿ ಇಲ್ಲಿ ಶೋಲ್ಡರ್ ಇದೆಯಲ್ಲ, ಶೋಲ್ಡರು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿ ಸೆಂಟ್ರ್ ಭಾಗದಿಂದ ಹಿಡ್ದು ಮತ್ತು ಸೊಂಟದ ಹತ್ರ ನಾವು ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ ಅಂದ್ಬಿಟ್ಟು. ನೋಡಿ 14 ಇಂಚಿದೆ. 14 ಇಂಚ್ಗೆ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಾವು. 1 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇಲ್ಲ ಅರ್ಧ ಇಂಚ್ ಹೋಗುತ್ತೆ, ಇಲ್ಲ ಅರ್ಧ ಇಂಚ್ ಹೋಗುತ್ತೆ. ಆದ್ದರಿಂದ ಸೆಕೆಂಡ್ ಬಂದು ನಾವು ಬಟನ್ ಪಟ್ಟಿ ಇದೆಯಲ್ಲ, ಬಟನ್ ಪಟ್ಟಿ ಇಲ್ಲಿ ನೋಡಿ ಈ ಥರ ತೊಗೊಳ್ಳಿ. ಈ ಥರ ತೊಗೊಂಡು ಇಲ್ಲಿ ಹಾರ್ಮೋಲ್ದು ಜೈಂಟ್ ಏನಿದೆ ನೋಡಿ, ಕಂಕ್ಳು ಶೇಪು, ಇಲ್ಲಿ ಮೆಜರ್ಮೆಂಟ್ ಟೇಪ್ ಈ ಥರ ಇಟ್ಕೊಂಡು ಬಟನ್ ಪಟ್ಟಿ ಏನು ಕವರ್ ಆಗಿದೆ ನೋಡಿ ಇಲ್ಲಿಗೆ ಇಟ್ಕೋಬೇಕು. ಎಷ್ಟು ಇಂಚ್ ಬರ್ತಿದೆ? 8 ಇಂಚ್ ಬರ್ತಿದೆ. ರೆಡಿ 8 ಇಂಚು. 8 4 8 32 ಇಂಚು. 32 ಇಂಚು ಬ್ಲೌಸ್ ಇದು, ಸರಿನಾ? 32 ಸೈಜ್ದ ಬ್ಲೌಸ್ ಇದು. ಇದಕ್ಕೆ ನಾವು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಆ್ಯಡ್ ಮಾಡ್ತೀವಿ, ಸರಿನಾ? ಇದು ನೆಕ್ಸ್ಟ್ ಆಯಿತು. ಈಗ ಮತ್ತು ಶೋಲ್ಡರ್ ಏನು ಬರುತ್ತೋ ನೋಡಿ ಅದಕ್ಕೆ 3/4 ಇಂಚನ್ನ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ನಮಗೆ ಇದು 2 ಕಾಲು ಬರ್ತಿದೆ, 2 ಕಾಲಿಗೆ 3/4 ಇಂಚು ಅಂದರೆ 3 ಇಂಚು ಬರುತ್ತೆ, ಸರಿನಾ? ಇದು ಸೆಕೆಂಡು. ಮತ್ತು ಆರ್ಮೋಲ್ ಶೇಪು ಸ್ಲೀವ್ ಕಟ್ಟಿಂಗ್ ಮಾಡಬೇಕಾದ್ರೆ ಹೆಂಗೆ ತೊಗೋಬೇಕು ಅಂತ ಅಂದರೆ, ಇವಾಗ ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನಿದೆ ನೋಡಿ, ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಇಲ್ಲಿ ಟಾಪ್ ಸೈಡಲ್ಲಿ ಕಂಕ್ಲುದು ಏನು ಬರುತ್ತೆ ನೋಡಿ ಶೇಪು, ಇದನ್ನೇ ನಾವು ಆರ್ಮೋಲ್ ಶೇಪು ಅಂತ ಹೇಳ್ತಾರೆ. 7.5 ಬರ್ತಿದೆ. 7.5 ಮೇಲೆ 1 ಪಾಯಿಂಟ್ ಬರ್ತಿದೆ, ಆಯಿತಾ? ಇದೇ ಹಾರ್ಮೋಲ್ ಶೇಪು. ಇದನ್ನು ನಾವು ಇದು ಮಾಡ್ಕೋಬೇಕು, ಸರಿನಾ? ಇದು ಮತ್ತು ಫ್ರಂಟ್ ನೆಕ್ಕು ಯಾವ ಇದು ಬಂದಿದೆ ಅಂತ ಅಂದ್ಬಿಟ್ಟು, ಎಷ್ಟು ಇಂಚ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೋಬೇಕು. ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನಾಗಿದೆ ಅಲ್ಲಿಂದ ಮೆಜರ್ಮೆಂಟ್ ಟೇಪ್ ಹಿಂಗೆ ಇಟ್ಕೊಂಡು 6 ಇಂಚ್ ಇದೆ, ಸರಿನಾ? 6 ಇಂಚ್ ಇದೆ. ಈ ಥರ ನೋಡಿದ್ರೆ ಅಂದರೆ ಗೊತ್ತಾಗುತ್ತೆ 6 ಇಂಚ್ ಇದೆ. ಕಚ್ಚಲು ಸೇರಿಸಿ ನಾವು ತೊಗೋಬೇಕಲ್ವಾ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 6.5 ಇಂಚ್ ತೊಗೋಬೇಕಾಗತ್ತೆ. 6 ಇಂಚ್ ಲೆಂತ್ ಬಂದರೆ 6.5 ಇಂಚ್ ಬರುತ್ತೆ. ಆಮೇಲೆ ನೋಡಿ ಹಿಂಗೆ ಫ್ರಂಟಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡಬೇಕಾದ್ರೆ ಈ ಥರ ಬಟನ್ ಪಟ್ಟಿದು ಏನಿದೆ ಮೇಲ್ಗಡೆ ಶೇಪು ಅದು ಇಟ್ಕೊಂಡು, ಇವಾಗ ಇಲ್ಲಿ ಕ್ರಾಸ್ ಪಟ್ಟಿ ಏನು ಬಂದಿದೆ ನೋಡಿ ಅಟ್ಯಾಚ್ ಆಗಿರುತ್ತಲ್ವ, 4.5 ಬರ್ತಿದೆ. 4.5ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 5.5 ಆಗುತ್ತೆ. ಆಮೇಲೆ ಬ್ಯಾಕ್ ನೆಕ್ಕು ಶೇಪ್ದು ಹಿಂಗೆ ಬೇಕಾದ್ರೂ ತೆಗಿಬೋದು, ಈ ಥರ ಬೇಕಾದ್ರೂ ಲೆಂತ್ನ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನಾವು ಕಟಿಂಗ್ ಮಾಡಬೇಕಾದ್ರೆ ಬಾಟಮಲ್ಲಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿ 4 ಇಂಚ್ ಬರ್ತಿದೆ, 4.25 ಇಂಚಿಗೆ ನಾವು ತೊಗೊಂಡ್ರೆ ಆ 1/4 ಇಂಚು ಫೋಲ್ಡಿಂಗ್ ಆಗುತ್ತಲ್ಲ, ಸ್ಟಿಚಿಂಗ್ ಮಾಡಬೇಕಾದ್ರೆ ಹೋಗುತ್ತಲ್ವ, ಆವಾಗ ನಮಗೆ 4 ಇಂಚು ಕರೆಕ್ಟಾಗೆ ಇಲ್ಲಿ ಬರುತ್ತೆ ಈ ಮೆಜರ್ಮೆಂಟ್. ಅಂದರೆ 14 ಇಂಚಿದೆ, 10 ಇಂಚಿದೆ ಬ್ಯಾಕು ಡೀಪು, 10 ಇಂಚಿದೆ, ಸರಿನಾ? ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಲೈನಿಂಗ್ನ ಲೈನಿಂಗ್ನ ಯಾವ ಥರ ನಾವು ತೊಗೋಬೇಕು ಅಂತಂದರೆ, ಇವಾಗ 8 ಇಂಚು ಅವ್ರಿಗೆ ರೆಡಿ ಬೇಕಾಗಿರೋದು. ಈ ಥರ ಡಬಲ್ ಫೋಲ್ಡಿಂಗು ನಾವು ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಾಗ 2 ಇಂಚು ಮಾರ್ಜಿನು ಸೇರಿಸಿದ್ರೆ 10 ಇಂಚ್ಗೆ ತೊಗೋಬೇಕಾಗತ್ತೆ ನಾವು. ಅದಕ್ಕೆ ನೋಡಿ ಈ ಕಾರ್ನರಿಂದ ಇಲ್ಲಿಗೆ 10 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ಯಾವ ಥರ ಸ್ಟ್ರೈಟಾಗಿ ಒಂದೇ ಸಮಕ್ಕೆ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಟೈಲರ್ ಆಗೋರು ಯಾವ ಥರ ಬಟ್ಟೆ ಕಟ್ ಮಾಡ್ಕೋಬೇಕು ಅಂತ ಅನ್ನೋದು ಹಾಕ್ಕೊಂಡು ನಾನು ಹೇಳ್ಕೊಂಡು ಕೊಡ್ತಾ ಇರೋದು. ಈ ಥರ 10 ಇಂಚ್ ಮಾರ್ಕ್ ಹಾಕ್ತಿರಲ್ಲ, ಮಾರ್ಕ್ ಹಾಕೋಬಿಟ್ಟು ಈ ಮಾರ್ಕ್ ಏನಿದೆ ನೋಡಿ ಈ ಥರ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಬಿಡಿ. ಹಿಂಗೆ ಹಾಕ್ಕೊಂಡಾಗ ಇದು ನಮಗೇನು ಬ್ಯಾಕಲ್ಲಿ ಮಾರ್ಜಿನ್ ಬೇಕು, ಬ್ಯಾಕ್ಗಿಂತ ಫ್ರಂಟ್ ನಾವು 1/2 ಇಂಚು ಜಾಸ್ತಿನೇ ತೊಗೋಬೇಕಾಗತ್ತೆ. 1 ಇಂಚು ಮಾರ್ಜಿನು. ಆ ಬ್ಯಾಕ್ಕಲ್ಲ, ನಾನು ಬರೀ ಫ್ರಂಟ್ಗಲ್ಲ ಬರೀ ಬ್ಯಾಕ್ ಅಷ್ಟೇ ನಾನು ಹೇಳ್ತಾ ಇರೋದು. ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಇವಾಗ ನಮ್ಗೆ ಏನು ಬೇಕು ನೋಡಿ ರೆಡಿ
ಆಯಿತಾ. 10 ಇಂಚು ಬಂದಿದೆ ನೋಡಿ, ಸರಿನಾ. ಒಂದೇ ಸ್ಟ್ರೈಟ್ 10 ಇಂಚು ಬರಬೇಕು ನಮಗೆ ಈ ಬ್ಲೌಸ್ಗೆ. ಈ ಥರ ಮಾಡ್ಕೊಳ್ಳಿ. ಈ ಥರ ಆದಮೇಲೆ 10 ಇಂಚ್ ಬಂದಿದೆ ರೆಡಿ. ಇವಾಗ 1/2 ಇಂಚು ನಾವು ಕೆಳಗಡೆ ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು ಅಟ್ಯಾಚ್ ಮಾಡ್ಕೊಳೋದಕ್ಕೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳೋಣ. ಬ್ಲೌಸು 14 ಇಂಚ್ ಇದೆಯಲ್ಲ, 14 ಇಂಚ್ಗೆ 1 ಮಾರ್ಕ್ ಹಾಕ್ಕೊಂಡು 1/2 ಇಂಚ್ ಮೇಲ್ಗಡಿಕೆ ಅಂದರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚು ಏನು ಬರುತ್ತಾ ಅದಕ್ಕೆ ಅಂತ ಅಂದ್ಬಿಟ್ಟು 1/2 ಇಂಚ್ಗೆ ಮೇಲ್ಗಡಿಕೆ 1 ಮಾರ್ಕ್ ಹಾಕ್ಕೋಬೇಕು, ಸರಿನಾ. ಅದೇ ಥರನೇ ಸೇಮ್ ಇಲ್ಲೂ ಅಷ್ಟೇ 14 1 ಇಂಚು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನು ಸ್ಟ್ರೈಟ್ ಲೈನು ಹೇಳ್ಕೊಳ್ಳೋಣ. ತುಂಬ ಈಸಿ ಇದೆ. ಈ ಥರ ಕಟ್ ಮಾಡೋದ್ರಿಂದ ನನಗೆ ಬ್ಲೌಸು ಕಸ್ಟಮರ್ ತುಂಬಾ ಓಕೆ. ಈಗ ಎಲ್ಲರೂ ಅಷ್ಟೇ, ಎಲ್ಲರಿಗೂ ಪರ್ಫೆಕ್ಟಾಗಿದೆ ಕಟ್ಟಿಂಗು. ಅದರಿಂದ ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಅವ್ರಿಗೆ ಕತ್ತಿನ ಅಗಲ ಬಂದು 2 ಇಂಚು, ಶೋಲ್ಡ್ರು 5 ಇಂಚು. ಅವಾಗಲೇ 2 ಕಾಲು ಬಂದಿತ್ತಲ್ಲ ಮಾರ್ಜಿನ್ನು ಶೋಲ್ಡರ್ದು, ಸರಿನಾ. ಅದೇ 5 ಇಂಚು ನೋಡಿ, ಮೇಲ್ಗಡೆ ಏನು 5 ಇಂಚು ತೊಗೊಂಡಿದ್ದೀವೋ ಅದೇ 5 ಇಂಚು. ಈ ಕಟ್ಟಿಂಗ್ ಎಲ್ಲ ತುಂಬ ಜನಕ್ಕೆ ಓಕೆ ಆಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ನಾನು ಕ್ಲಾಸ್ ಬೇಕಾದ್ರೂ ಮಾಡ್ಬೋದು, ನನಗೆ ಅಷ್ಟು ಟೈಮ್ ಇಲ್ಲ. ಹೊಸ್ದಾಗಿ ಯಾರ್ಯಾರು ಕಲಿತಿದ್ದೀರಾ ಈ ಥರ ಕಟ್ಟಿಂಗ್ನ ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಕಲ್ತ್ಕೊಬಿಟ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಈ ಥರ ಸೈಡ್ ಏನು ಜೈನ್ ಮಾಡಿ ಸ್ಟಿಚ್ ಮಾಡಿರ್ತೀವಿ ನೋಡಿ, ಕಚ್ಚಾ ಬಿಟ್ಬಿಟ್ಟು ಮೇಲ್ಗಡೆ ಮಾರ್ಕ್ ಹಾಕಿದ್ದೀವಲ್ವ, ಅಲ್ಲಿಂದ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಬಿಟ್ಟು ಸ್ಟಿಚಿಂಗ್ ಎಲ್ಲಿ ಬಂದಿದೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಅದರಿಂದ ಮೇಲ್ಗಡೆ 1/2 ಇಂಚ್ ಮೇಲ್ಗಡೆಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಇಲ್ಲಿ 5 ಇಂಚ್ ತೊಗೊಂಡಿದ್ದೀನಲ್ಲ, ಅದೇ 5 ಇಂಚ್ ಬೇಕಾದ್ರೂ ತೊಗೋಬೋದು, ಸರಿನಾ. ಈ ಥರ ಬೇಕಾದ್ರೂ ತೊಗೋಬೋದು. ಹಾಂ ಸರಿನಾ. ಫಸ್ಟು 5.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಅವ್ರದ್ದು ಆರ್ಮಲ್ ಶೇಪ್ ಏನು ಬರ್ತಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಆಮೇಲೆ ಬೇಡ ಫಸ್ಟ್ 5 ಇಂಚೆ ಹಾಕ್ಕೊಳ್ಳೋಣ. 5 ಇಂಚ್ಗೆ ಸ್ಟಾರ್ಟಿಂಗಲ್ಲಿ ಹಾಕ್ಕೊಬಿಡಿ. ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಹೊಸ್ದಾಗೆಲ್ಲ ಯಾರ್ಯಾರು ಟೈಲರ್ ಆಗಬೇಕಾಗಿಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇಲ್ಲಿಂದ ಹಾರ್ಮೋಲ್ ಶೇಪ್ಗೆ ಅಂತ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಇವ್ರದ್ದು 8 ಇಂಚ್ ಬರ್ತಿದೆಯಲ್ವಾ ಅಗಲ, 8 ಇಂಚು, ಇಲ್ಲೂ 8 ಇಂಚು, ಮಾರ್ಜಿನು 2 ಇಂಚ್ ಬಿಟ್ಟಿದ್ದೀನಿ ನಾನು, ಸರಿನಾ. ಈ ಥರ ಇವಾಗ ಸೊಂಟದ್ದು ಮಾರ್ಕ್ ಹಾಕ್ಕೋಬೇಕಲ್ಲ, ಅದಕ್ಕೆ ನೋಡಿ ಇಲ್ಲಿ ಬಟನ್ ಪಟ್ಟಿ ಏನಿದೆ, ಬಟನ್ ಪಟ್ಟಿಯಿಂದ ಹಿಂಗೆ ಇಟ್ಕೋಬೇಕು ಮೆಜರ್ಮೆಂಟಲ್ಲಿ ಅಂದರೆ ಕಾಜಾ ಪಟ್ಟಿದು ಏನು ಸ್ಟಿಚಿಂಗ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಮಾತ್ರ ಪಟ್ಟಿ ಸೇರ್ಸಂಗಿಲ್ಲ. ಕಾಜಾ ಪಟ್ಟಿ ಹ್ಯಾಡ್ ಮಾಡಿ ನಾವು ಅಳತೆ ಮಾಡೋಂಗಿಲ್ಲ. 20 ಇಂಚ್ ಬರ್ತಿದೆ, ಸರಿನಾ. 26 ಇಂಚ್ ಬರ್ತಿದೆ. 26 ಇಂಚ್ನ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು, ಸರಿನಾ. ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನು ಮತ್ತೆ 3ನೇ ಫೋಲ್ಡಿಂಗ್ ಮಾಡ್ಕೋಬೇಕು. 3ನೇ ಫೋಲ್ಡಿಂಗ್ ಮಾಡ್ಕೊಂಡು ಈಗೇನು ಬರ್ತಿದೆ 6.5 ಬರ್ತಿದೆ, ಸರಿನಾ. ಸೊಂಟ ಇವ್ರಿಗೆ 6.5ಗೆ 1 ಮಾರ್ಕ್ ಹಾಕ್ಕೊಳ್ಳೋಣ. ಬ್ಯಾಕ್ ಡಾಟ್ಗೆ 1 ಇಂಚ್ ಮಾರ್ಕ್ ಹಾಕ್ಕೊಳ್ಳೋಣ. ಸೊಂಟಕ್ಕೂ ನಾನು 1.5 ಇಂಚ್ ಬಿಡ್ತೀನಿ, ಸರಿನಾ. ಜಾಸ್ತಿ ಬಿಡಲ್ಲ, 1.5 ಇಂಚ್ ಬಿಡ್ತೀನಿ. ಇಷ್ಟು ಹಾಕ್ಕೊಂಡು ನಾವಿಲ್ಲಿ ಸ್ಟ್ರೈಟ್ ಲೈನು ಎಳ್ಕೊಳ್ಳೋಣ. ಮತ್ತು ಇವಾಗ ಬ್ಯಾಕ್ ಶೇಪ್ಗೆ ನಾವು ಇದು ಮಾಡ್ಕೋಬೇಕಲ್ವಾ. ನೋಡಿ ಈ ಥರ ಅವ್ರದ್ದು ಬ್ಯಾಕಲ್ಲಿ ನೆಕ್ ಇದೆ ನೋಡಿ, ಈ ಥರ ಸೆಂಟ್ರು ಇವಾಗ ಸೈಡು ಈ ಥರ ಹಿಡಿದಾಗ ಏನು ಬರುತ್ತೆ ನೋಡಿ, ಸೊಂಟ ಸೆಂಟ್ರು ಭಾಗನ ಎತ್ಕೊಬಿಟ್ಟು ಇಲ್ಲಿ 1/2 ಇಂಚ್ ಏನೈತೆ ಮಾರ್ಜಿನು ಅದನ್ನು ಬಿಟ್ಟುಬಿಟ್ಟು ಅದನ್ನು ಹಿಂಗೆ ಈ ಥರ ಮಡ್ಕೊಂಡು 1/4 ಇಂಚ್ ಮೇಲ್ಗಡಿಕೆ ಮಾರ್ಕ್ ಹಾಕ್ಕೊಳೋದು. ಅವ್ರದ್ದು 10.5 ಬರ್ತಿದೆ. ಕಚ್ಚನೂ ಸೇರಿಸಿ 10 ಇಂಚು ರೆಡಿ, ಕಚ್ಚನೂ ಸೇರಿಸಿ 10.5, ಸರಿನಾ. 10.5ಗೆ ಇಲ್ಲಿ ಅಂದರೆ ಅವ್ರದ್ದು ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚು, ಸರಿನಾ. ಬ್ರಾಡಾಗೆ ಇದೆ ಡೀಪು, ಆದರೆ ಕತ್ತತ್ರ ನಾವು ಕರೆಕ್ಟಾಗೆ ತೊಗೋಬೇಕು. ಇಲ್ಲಿ 3 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳೋಣ, 3 ಇಂಚ್ಗೆ 1 ಲೈನ್ ಎಳ್ಕೊಳ್ಳೋಣ. ಬಾಕ್ಸು ಡ್ರಾ ಮಾಡ್ಕೊಳ್ಳೋಣ. ಅವರು ರೌಂಡ್ ಶೇಪೇ ಹೇಳಿರೋದು. ರೌಂಡ್ ಶೇಪೇ ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ಈ ಥರ ಡ್ರಾ ಮಾಡ್ಕೊಳ್ಳಿ.
ಬ್ರಾಡಾಗಿದೆ ಡೀಪು, ಅದಕ್ಕೆ ಇಲ್ಲಿ 3.5 ತೊಗೊಳೋಣ ಸರಿನಾ. 3.5 ತೊಗೊಂಡು ಈ ಥರ ಹಿಂಗೆ ಕ್ರಾಸಾಗೆ ಮಾಮೂಲಿ ಇಲ್ಲಿ ಮಾತ್ರ ಜಾಸ್ತಿ ತೊಗೊಳೋದು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲೇನಿದೆ ಈ ಥರ ತೊಗೊಳೋಣ ಶೇಪ್. ಹಿಂಗೆ ಕಟ್ ಮಾಡಬೇಕು. ಇವು ಇದಿಲ್ಲ, ಒಳಗಡೆ ಇರೋದಿಲ್ಲ, ಆಚೆ ಇರೋದು ಸರಿನಾ. ಈ ಥರ ಬರುತ್ತೆ ಬ್ಲೌಸ್. ಇದು ಬ್ಯಾಕು ಡೀಪು. ಬ್ರಾಡಾಗಿ ಹಾಕ್ಕೊಂಡ್ರೆ ಈ ಥರ ಹಿಡಿಬೇಕಾಗುತ್ತೆ, ಇಲ್ಲಾಂದರೆ 2 ಇಂಚೇ ತೆಗಿಬೇಕಾಗುತ್ತೆ, ಇಲ್ಲ 2.5 ಇಂಚು. ಬ್ರಾಡಾಗಿದೆ ಬ್ಯಾಕಲ್ಲಿ, ಅದರಿಂದ ಇವಾಗ ಹಾರ್ಮೋನ್ ಶೇಪ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಕರು ಸ್ಕೇಲ್ ತೊಗೊಂಡು ನೋಡಿ ಈ ಥರ ಹಾಕ್ಕೊಳ್ಳೋಣ. ನಾವು ಅವಾಗಲೇ ಚೆಕ್ ಮಾಡಿದಾಗ 7.25 ಬರ್ತೀವಿ ನೋಡಿ ಫ್ರೆಂಡ್. ನಾವು ಹಾರ್ಮೋನ್ ಶೇಪ್ಗೆ 5 ಇಂಚ್ ತೊಗೊಂಡಿದ್ದು, ಅವ್ರಿಗೆ 7.25 ಬರಬೇಕು. ಇವಾಗ ಈ ಥರ ಚೆಕ್ ಮಾಡ್ಕೊಳ್ಳೋಣ ಹಾರ್ಮೋನ್ ಶೇಪು. ಹಾರ್ಮೋನ್ ಶೇಪ್ ಚೆಕ್ ಮಾಡ್ಕೊಂಡಾಗ ಇಲ್ಲಿ 7 ಇಂಚ್ ಬರ್ತಿದೆ, ಅದಕ್ಕೆ ನಾವು 5.25ಗೆ ಆವಾಗಲೇ 5.25 ನಾವು ಇಲ್ಲಿಂದ ಇಲ್ಲಿ ತೊಗೊಂಡಾಗ ಕರೆಕ್ಟಾಗಿ ಬಂದಿತ್ತು. ನಾನು 5 ಇಂಚ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಇವಾಗ 5.25 ಇಂಚ್ಗೆ ನಾವು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಈ ಥರ ಸ್ಟ್ರೈಟ್ ಲೈನು ಎಳ್ಕೊಂಡು ಇವಾಗ ಮತ್ತೆ ಹಾರ್ಮೋನ್ ಶೇಪು 1 ಇಂಚು ಇಲ್ಲಿಗೆ 1 ಇಂಚು. ಇವಾಗ ಮತ್ತೆ ಅದೇ ಥರ ಶೇಪ್ನ ಇದು ಮಾಡ್ಕೊಂಡು ಹಾರ್ಮೋನ್ ಶೇಪ್ 5.25 ಬರ್ತಿದೆ ಅಲ್ವಾ, 7.25ಗೆ ಬರುತ್ತಾ ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ. ದೊಡ್ಡದಾದರೆ 1/4 ಇಂಚ್ ಮೇಲ್ಗಡೆಗೆ ಹಾಕ್ಕೊಳ್ಳೋಣ. ನಮಗೆ 7.25 ಇಂಚ್ ಅಲ್ವಾ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ನಾನು 1/2 ಇಂಚ್ ಕೆಳಗಡೆ ತೊಗೊಂಡೆ, ಅಂದರೆ ಇಲ್ಲಿಂದ ಇಲ್ಲಿಗೆ ಹಾರ್ಮೋನ್ ಶೇಪ್ಗೆ 5.25 ತೊಗೊಂಡಿದ್ದೀನಿ ನಾನು. ನೋಡಿ ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಈಗ ನಮಗೆ 7.25 ಬರಬೇಕು, ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಏನಾದರೂ ಜಾಸ್ತಿ ಬಂದರೆ 1/4 ಇಂಚ್ ಮೇಲ್ಗಳಿಗೆ ಹಾಕ್ಕೊಳ್ತೀನಿ, ಕಮ್ಮಿ ಬಂದರೆ ಕರೆಕ್ಟಾಗಿದೆ ಫ್ರೆಂಡ್ಸ್ ಆಯಿತಾ. ನೋಡಿ 7.25 ಇಂಚ್ ಬರಬೇಕು, 7.25 ಕರೆಕ್ಟಾಗಿದೆ ಸರಿನಾ. ಈ ಥರ ಹಾರ್ಮೋನ್ ಶೇಪ್ನ ನಾವು ಮಾಡ್ಕೊಳೋದು ಸರಿನಾ. ಈ ಥರ ಆಯಿತು. ಇವಾಗ ಬ್ಯಾಕ್ ಡಾಟ್ಗೆ ಇಲ್ಲಿಂದ ಇಲ್ಲಿಗೆ 3.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 3.25 ಇಂಚ್ಗೆ 3.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅದೇ ಥರನೇ ಸ್ಟ್ರೈಟ್ ಹಾಕ್ಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೆ 4.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಸರಿನಾ. 4.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಬ್ಯಾಕ್ ಡಾಟ್ಗೆ ಸರಿನಾ. ಈ ಕಡೆ 1/4 ಇಂಚು 1/2 ಇಂಚು, ಆ ಕಡೆ 1/2 ಇಂಚು ಹೋಗುತ್ತೆ. ಈ ಥರ ಹೋಗುತ್ತೆ ಬ್ಯಾಕ್ ಡಾಟ್ಗೆ. ಇವಾಗೆಲ್ಲ ಆಯಿತು. ಇವಾಗ ಏನು ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ತುಂಬ ಜನಕ್ಕೆ ಅದೇ ಪ್ರಾಬ್ಲಮ್ ಬರೋದು. ಅದಕ್ಕೆ ಏನು ಮಾಡ್ತೀನಿ ನೋಡಿ, 1/4 ಇಂಚು ಈ ಥರ ಕ್ರಾಸಾಗಿ ಮಾಡ್ಕೊಂಡು ಶೋಲ್ಡರ್ ಹತ್ರ ಸೇಮ್ ಮಾರ್ಕ್ಗೆ ಇಲ್ಲಿ ಮಾತ್ರ ನೆಕ್ಕಲ್ಲಿ ಮಾತ್ರ 1/4 ಇಂಚ್ ಕೆಳಗಡೆ ತೆಗ್ದು ಆಯಿತಾ. ಕೆಳಗಡೆ ಹಿಂಗೆ ಕ್ರಾಸಾಗೆ ಒಂದು 1/4 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತೀನಿ ಸರಿನಾ. ಈ ಕಡೆಯೂ ಅಷ್ಟೇ ಒಂದು 1/4 ಇಂಚ್ಗೆ 1/4 ಇಂಚ್ ಮೇಲ್ಗಡೆಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾಕೆಂದರೆ ಸೈಡು ನಾವು ಇದು ಮಾಡ್ತೀವಲ್ಲ, ಸ್ಟಿಚ್ ಮಾಡ್ತೀವಲ್ಲ, ಆವಾಗ ಇದು ಸ್ವಲ್ಪ ಎಕ್ಸ್ಪೆಂಡ್ ಆಗಿ ಕೆಳಗಡೆ ಬರುತ್ತೆ. ಅದರಿಂದ 1/4 ಇಂಚು ಈ ಥರ ಮಾರ್ಕ್ ಹಾಕ್ಕೊಳೋದು. ಇಷ್ಟೇ ಬ್ಯಾಕ್ದು ಕಟಿಂಗು. ಇದು ಈಗ ಕಟ್ ಮಾಡ್ತೀನಿ ನಾನು. ಕ್ರಾಸಾಗಿ ಏನು ಮಾರ್ಕ್ ಹಾಕಿದೀವೋ ಅದನ್ನ ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ವಾ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಬ್ಯಾಕ್ ಕಟ್ ಮಾಡ್ಕೊಂಡು ಈ 1/4 ಇಂಚು ಅಷ್ಟೇ ಲೈನಿಂಗ್ ಅಟ್ಯಾಚ್ ಮಾಡಿ ಸೈಡ್ ಅಟ್ಯಾಚ್ ಇದು ಮಾಡ್ತೀವಲ್ಲ, ಬ್ಯಾಕ್ ರೆಡಿ ಮಾಡ್ತೀವಲ್ಲ, ಆ ಟೈಮಲ್ಲಿ ನಾವು ರೆಡಿ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಏನಿದೆ ಇಲ್ಲಿಗೆ ಒಂದು ಮ್ಯಾಚ್ ಹೊಡ್ಕೊಳ್ಳೋಣ. ಇದು ಬ್ಯಾಕು ಇಷ್ಟು ಆಯಿತು. ಫ್ರಂಟ್ಗೆ ಹಾಕೊಳ್ಳೋಣ. ಫ್ರಂಟ್ಗೆ ಹಾಕೋಬೇಕಾದ್ರೆ ನೋಡಿ ಈ ಥರ ಬಟ್ಟೆ ಹಾಕ್ಕೊಳ್ಳಿ. ಈ ಥರ ಬಟ್ಟೆ ಹಾಕ್ಕೊಂಡು ಇವಾಗ ನಾವು ಕಚ್ಚೆನೂ ಸೇರಿಸಿ 10 ಇಂಚ್ ತೊಗೊಂಡಿದ್ವಲ್ಲ, ಯಾವ ಥರ ಬಟ್ಟೆ ಹಾಕೋದು ನಿಮಗೆ ಪರ್ಫೆಕ್ಟಾಗಿ ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ, ಯಾವ ಥರ ನಾನು ಬಟ್ಟೆ ತೊಗೊಳ್ತೀನಿ ಅಂತ. ಇವಾಗ ಇಲ್ಲಿಂದ ಇಲ್ಲಿಗೆ 10 ಇಂಚ್ ಇದೆಯಲ್ಲ ನೋಡಿ, 11 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲಿಗೆ ಬಟ್ಟೆ ಇದೆ ಡಬಲ್ ಫೋಲ್ಡಿಂಗ್ದು, 1 ಇಂಚ್ ಈ ಕಡೆಗೆ ಎಕ್ಸ್ಟ್ರಾಕ್ಕೆ 11 ಇಂಚ್ಗೆ ಹಾಕ್ಕೊಳ್ಳಿ. ಈ ಥರ ನಾವು ಹೆಂಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅಂತ ಅನ್ನೋದು ಹೇಳ್ಕೊಂಡು ಕೊಡ್ತೀನಿ ನಾನು. ಈ ಥರ ತೊಗೊಬಿಡಿ. ಈ ಥರ ತಗೊಂಡು ಇವಾಗ ಇಲ್ಲಿ 11 ಇಂಚ್ ಮಾರ್ಕ್ ಇದೆಯಲ್ಲ, ಈ ಬಟ್ಟೆನ ಸ್ವಲ್ಪ ನೋಡಿ ಈ ಥರ ಮುಂದಕ್ಕೆ ಹಿಂಗೆ ಮೂವ್ ಮಾಡಿಕೊಂಡಾಗ
ನಾನು ತುಂಬ ನೀಟಾಗಿ ಹೊಸ್ದಾಗಿ ಯಾರ್ಯಾರು ಹೊಸ್ದಾಗಿ ಕಲಿಯೋರಿಗೆ ಬ್ಲೌಸ್ಗೆ ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ನಾನು ಯಾವ ಥರ ಎಲ್ಲ ನಾನು ಕಲ್ತ್ಕೊಂಡು ಏನು ಸಕ್ಸಸ್ ಕಂಡಿದ್ದೀನೋ ನಿಮಗೂ ಅದನ್ನೇ. ಒಬ್ಬೊಬ್ರು ಹೆಂಗೆ ತೊಗೊಳೋದು ಅಂತ ಚಿಂತೆ ಮಾಡ್ತಿರ್ತಾರೆ. ಅಲ್ಲಿ ಒಂದು ಕಡೆ ತೊಗೊಂಡ್ರೆ ಇದೊಂದು ಕಡೆ ಇದಾಗುತ್ತೆ ಅಂತ. ಇವಾಗ ನಮಗೆ 10.5 ಇಂಚ್ ಬೇಕು, ಮಾರ್ಜಿನು ಸೇರಿಸಿ ನೋಡಿ. ಈಗ 10.5 ಇಂಚು ಕರೆಕ್ಟಾಗಿ ಬರ್ತಿದೆ. ಯಾಕೆ 1/2 ಇಂಚ್ ಜಾಸ್ತಿ ತೊಗೊಂಡು ಅಂತ ಅಂದರೆ, ನಮಗೆ ಕಾಜಾ ಪಟ್ಟಿ ಬಟನ್ ಪಟ್ಟಿ ಬರೋದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು ನಾನು ತೊಗೊಳ್ತೀನಿ. ಅದೇ ಥರನೇ ನಾನು ತೊಗೊಳೋದು. ಅದರಿಂದ ಈ ಥರ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ತೊಗೊಂಡ್ವಲ್ಲ, ಈಗ 1/2 ಇಂಚು ಕಾಜಾ ಪಟ್ಟಿ ಬಟನ್ ಪಟ್ಟಿಗೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸ್ಕೇಲ್ ಮಾಡ್ಕೊಂಡು ಇಲ್ಲಿ ನಾವು ಲೈನ್ ಹೇಳ್ಕೊಳ್ಳೋಣ. ನಾನು ಫಸ್ಟೇ ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಸ್ಲೀವ್ಗೆ ನಮಗೆ ಬಟ್ಟೆ ಬೇಕು. ನಾನು ಇನ್ನೂ ಸ್ಲೀವ್ ಕಟ್ ಮಾಡ್ಕೊಂಡಿಲ್ಲ. ನಾವು ಫಸ್ಟೇ ಕಟ್ ಮಾಡ್ಕೊಬಿಟ್ರೆ ಎಷ್ಟೆಷ್ಟು ಬಟ್ಟೆ ಬೇಕು ಅಷ್ಟು ನಮಗೆ ಮತ್ತೆ ಲಾಸ್ಟಲ್ಲಿ ಕಟ್ಟಿಂಗುಗೆ ಎಲ್ಲ ಜಾಯಿಂಟ್ ಕೊಡಬೇಕಾಗತ್ತೆ. ಅದರಿಂದ ಈ ಥರ ಬಟ್ಟೆ ನಾನು ಮಾಡ್ಕೊಳ್ತೀನಿ. ಅದು ಸ್ಲೀವ್ಗೆಲ್ಲ ಬೇಕು. ಇವಾಗ ಏನಿದೆ, ಇವಾಗ 1/2 ಇಂಚು ನಾನು ಮಾರ್ಜಿನು ಕಾಜಾ ಪಟ್ಟಿ ಬಟನ್ ಪಟ್ಟಿಗೆ ಅಂತ ಬಿಟ್ಕೊಂಡೆ. ಬಿಟ್ಟನಲ್ವಾ. ಇವಾಗ ಈ ಲೈನಿಂಗ್ ಏನಿದೆ ಇದನ್ನು ಇದ್ರ ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಸರಿನಾ? ನೋಡಿ ಇವಾಗ ಈ ಥರ ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟ್ರೈಟಾಗೆ ಒಂದು ಲೈನ್ ಹೇಳ್ಕೊಳ್ಳೋಣ. ಲೈನ್ ಹೇಳ್ಕೊಂಡು ಅದಕ್ಕೆ ಸಮಕ್ಕೆ ಬರಬೇಕು. ಆ ಥರ ಹಾಕ್ಕೊಂಡು ಇವಾಗ ಈ ಶೇಪ್ ಏನಿದೆ ಇದನ್ನು ಈ ಥರ ಡ್ರಾ ಮಾಡ್ಕೊಳ್ಳೋಣ. ಮತ್ತು ಇಲ್ಲೂ ಸ್ಟ್ರೈಟ್ ಲೈನು ಎಳ್ಕೊಳ್ಳೋಣ. ಇಷ್ಟು ನಮಗೆ ಆಯಿತು. ಬ್ಯಾಕ್ ಕಟ್ಟಿಂಗ್ದಲ್ವ ಇದು. ಇಷ್ಟು ಮಾಡ್ಕೊಂಡು ಇದೇನಿದೆ ಇದನ್ನು ಎತ್ ಮಾಡ್ಕೊಳ್ಳೋಣ. ಈಗ ನಾವು ಫ್ರಂಟಲ್ಲಿ 5 ಇಂಚ್ ಅಲ್ವಾ ತೊಗೊಂಡಿದ್ದು ನೆಕ್ಗೆ. ನೋಡಿ 1/2 ಇಂಚ್ ಏನೈತೆ ಕಾಜಾ ಪಟ್ಟಿ ಬಟನ್ ಪಟ್ಟಿಗೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನಾನು ಬಟ್ಟೆ. ಅದನ್ನು ಬಿಟ್ಬಿಡಿ. ಅದನ್ನು ಬಿಟ್ಟುಬಿಟ್ಟು ನಾವು ಮಾರ್ಕ್ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕು. ಅದೇ 5 ಇಂಚು ಲೈನಿಂಗು ನಾವು ಅಂಗಡಿಯಿಂದ ತರಬೇಕಾದ್ರೆ ಫೋಲ್ಡಿಂಗ್ ಮಾಡಿರ್ತಾರೆ. ಆದ್ದರಿಂದ ನಾವು ಮನೆಗೆ ಬ್ಲೌಸ್ ಕಟ್ ಮಾಡೋಕ್ಕಿಂತ ಮುಂಚೆ ಲೈನಿಂಗ್ನ ಐರನ್ ಮಾಡ್ಕೋಬೇಕು. ಅವಾಗ ಚೆನ್ನಾಗಿ ಬರುತ್ತೆ ಬ್ಲೌಸ್ ಕಟ್ಟಿಂಗ್, ಸರಿನಾ? ಈ ಥರ ಮಾರ್ಕ್ ಹಾಕ್ಕೊಂಡು ಇವಾಗ ಇದು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಅದೇನು ನಾವು 5.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲೊಂದು 5.5ಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಬಾಕ್ಸ್ ಡ್ರಾ ಮಾಡ್ಕೊಳ್ಳೋಣ. ಬಾಕ್ಸ್ ಡ್ರಾ ಮಾಡ್ಕೊಂಡು ಈಗ ಫ್ರಂಟ್ ನೆಕ್ ಎಷ್ಟಿದೆ ನೋಡಿ. ಯಾರು ವಿಡಿಯೋ ಇಲ್ಲಿವರೆಗೂ ನೋಡಿದರೆ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇವಾಗ ಈ ಬ್ಲೌಸ್ನ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಈ ಬ್ಲೌಸು ನೋಡಿ ಇಲ್ಲಿ ಓಪನ್ ಬರ್ತಿದೆ. ನಾವು ಈ ಥರ ಎಕ್ಸ್ಟ್ರಾ 1/2 ಇಂಚು ಕಾಜಾ ಪಟ್ಟಿ ಬಟನ್ ಪಟ್ಟಿಗೆ ಅಂತ ಬಿಟ್ಟಾಗ ಈ ಥರ ಓಪನ್ ಬರೋದಿಲ್ಲ ನೋಡಿ, ಹಿಂಗೆ ಕ್ಲೋಸ್ ಆಗುತ್ತೆ, ಸರಿನಾ? ಇವಾಗ ನಾವು ಈ ಬ್ಲೌಸ್ನ ನೋಡಿದ್ರೆ ಅಂದರೆ ನೋಡಿ ಎಷ್ಟು ಓಪನ್ ಬರ್ತಿದೆ ಅಂತ. ಈ ಥರ ಓಪನ್ ಬರಬಾರ್ದು. ಈ ಥರ ಓಪನ್ ಬರದೇ ಇರೋ ಥರ ನಾನು ಕಟ್ಟಿಂಗ್ನ ಹೇಳ್ಕೊಂಡು ಕೊಡ್ತಾ ಇರೋದು. ಅದಕ್ಕೆ ನೀವು ಹೊಸ್ದಾಗಿ ಯಾರು ಟೈಲರ್ ಹಾಕ್ತಿರ್ತೀರಾ ನಿಮಗೆ ತುಂಬ ಯೂಸ್ಫುಲ್ ಇದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದು, ಸರಿನಾ? ನೆಕ್ ಡೀಪ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ತೀನಿ ನಾನು. ನೋಡಿ ಈ ಥರ ಗ್ಯಾಪ್ ಬರಬಾರ್ದು. ಫ್ರಂಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದಾಗ ಆ ಥರ ಬರಬೇಕು. ಗ್ಯಾಪ್ ಬರದೇ ಇರೋ ಥರ ನಾವು ಕಟ್ಟಿಂಗ್ ಮಾಡಬೇಕು. ಇವ್ರಿಗೆ ನೆಕ್ ಡೀಪು 6 ಇಂಚಿದೆ. ಮಾರ್ಜಿನು ಸೇರಿಸಿ ನಾನು 6.5 ಇಂಚ್ ತೊಗೊಳ್ತಿದ್ದೀನಿ. 1/2 ಇಂಚು ಫ್ರಂಟ್ ಬೇಕು ಟಚ್ಗೆ ಅಂತ ಅಂದ್ಬಿಟ್ಟಿದೆಯಲ್ಲ, ಅದರಿಂದ ಆರೂವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಅವ್ರದ್ದು ನೆಕ್ಕಲ್ಲಿ ಡೀಪು ಬ್ರ್ಯಾಡ್ ಇದೆ, ಅದಕ್ಕೆ 3 ಇಂಚ್ಗೆ ಹಾಕ್ಕೊಂಡೆ. ಇಲ್ಲಿ ನೆಕ್ಕಲ್ಲಿ ಮಾತ್ರ 2 ಇಂಚೆ ತೊಗೊಂಡಿರೋದು, ಸರಿನಾ? 3 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಹಾಕ್ಕೊಂಡು ಈ ಥರ ಲೈನ್. ಇವಾಗ ನೆಕ್ ಡೀಪ್ಗೆ ಈ ಥರ ಸ್ಕೇಲ್ ತೊಗೊಂಡು ಕರ್ವ್ ಸ್ಕೇಲು ಈ ಥರ ಹಾಕೊಳ್ಳಿ. ಶೇಪು ಅವ್ರದ್ದು ಬ್ರ್ಯಾಡ್ ಇದೆ, ಮುಂದೆಗಡೆ ಒಂಥರ ರೌಂಡ್ ಶೇಪಾಗಿ ಬರುತ್ತೆ. ಈ ಥರ ನಾವು ತೊಗೊಂಡ್ರೆ ಒಬ್ಬೊಬ್ರು 2 ಇಂಚೆ ತೊಗೊಳ್ತಾರೆ, ಅಗಲ ಇರೋದು ಬೇಡ ಅಂತ ಅಂದ್ಬಿಟ್ಟು. ಇವ್ರದ್ದು ಎಷ್ಟು ಅಗಲ ಇದೆ, ಸರಿನಾ?
ಅದರಿಂದ ನಾನು ಆ ಥರ ತೊಗೊಂಡಿದ್ದೀನಿ. ನೋಡಿ ಇವಾಗ ಈ ಥರ ಬ್ಲೌಸ್ ಮಾಡ್ಕೊಂಡು ಫ್ರಂಟ್ ಡಾಟ್ ಏನು ಬರುತ್ತೋ ಫ್ರಂಟು ಈ ಥರ ಹಾಕ್ಕೊಬಿಟ್ಟು ಇವಾಗ ಇಷ್ಟು ಫ್ರಂಟ್ ಬೇಕಾದ್ರೆ ಚೇನ್ ಆಗಿರುತ್ತೆ, ಇಲ್ಲಿ ಸೆಂಟ್ರಲ್ಲೇ ಇಟ್ಕೊಳ್ಳಿ. ಸೆಂಟ್ರಲ್ಲೇ ಇಟ್ಕೊಂಡು ಮೇನ್ ಡಾಟು ಎಲ್ಲಿವರೆಗೂ ಎಷ್ಟು ಇಂಚ್ ಇದೆ ಅಂತಂದ್ಬಿಟ್ಟು ನಾವು ನೋಡ್ಕೊಳ್ಳೋಣ. 12.25 ಬರ್ತಿದೆ. 12.25ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 13.25 ಬರುತ್ತೆ. ಸರಿನಾ? 3.25 ಬೇಡ, 12.5 ಇಂಚ್ ಬರ್ತಿದೆ. 12.5 ಇಂಚ್ಗೆ ನಾವು 1 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 13.5 ಇಂಚ್ ಬರುತ್ತೆ. ಸರಿನಾ? 13.5 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಲೈನು ಮಾರ್ಕ್ ಹಾಕ್ಕೊಳ್ಳೋಣ. ಇವರು ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಾರೆ ಗೊತ್ತಿಲ್ಲ, ಯಾಕೆಂದರೆ ಫ್ರಂಟು ಇವರು ತುಂಬಾ ಸಣ್ಣ ಇರೋದು, ಆದರೆ ಫ್ರಂಟು ಡಾಟ್ ಬಂದು ತುಂಬಾ ದೊಡ್ಡದಿದೆ. ಈ ಮೆಜರ್ಮೆಂಟ್ಗೆ ಇಷ್ಟು ದೊಡ್ಡ ಡಾಟ್ಸ್ ಇಡೋಂಗಿಲ್ಲ. ಏನು ಡಾಟ್ಸ್ ಇಟ್ಟಿದ್ದಾರೆ ಗೊತ್ತಾ? 1.5 ಇಂಚ್ ಇಟ್ಟಿದ್ದಾರೆ ನೋಡಿ. ಇದು ಬಂದು 32 ಸೈಜು ಬ್ಲೌಸು ಕಟ್ಟಿಂಗು, ಆಯಿತಾ? 1.5 ಇಂಚ್ ಇಟ್ಟಿದ್ದಾರೆ. ಇವ್ರು ಇಟ್ಟಿರೋ ಡಾಟ್ಸ್ ಮೆಜರ್ಮೆಂಟ್ ಬಂದು 40 ಸೈಜ್ ಮೇಲ್ ಕಟ್ ಮಾಡ್ತೀವಲ್ವ, 40 ಸೈಜಿಂದ ಆ ಸೈಜ್ಗೆ ಆ ಡಾಟ್ ಬರುತ್ತೆ. ಸರಿನಾ? ಇವ್ರಿಗೆ ಸಾಕು 2 ಇಂಚ್ ಬಂದರೆ ಸಾಕು. ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ತೊಗೊಳ್ತೀನಿ. 2.5 ಒಂದು ಏನು ಅಂತಂದರೆ 1/2 ಇಂಚು ನಾವು ಪಟ್ಟಿ ಬಟನ್ ಪಟ್ಟಿಗೆ ಬಿಟ್ಟಿರೋದು ಮಾರ್ಕ್ ಬಿಟ್ಟು 2.5 ಇಂಚು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ತೊಗೊಳ್ತೀನಿ. 1 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ತೀನಿ. ಮಧ್ಯಕ್ಕೆ ಒಂದೊಂದು ಇಂಚು 2 ಇಂಚ್ ಅಷ್ಟೇ ನಾನು ತೊಗೊಳೋದು. ಬೇರೆಯವರು 3 ಇಂಚ್ ತೊಗೊಂಡಿದ್ದಾರೆ. ಸರಿನಾ? ಇದು 4.25 ಬರ್ತಿದೆ. 4 ಇಂಚ್ ತೊಗೊಳ್ತೀನಿ. ಫ್ರಂಟಲ್ಲಿ 4 ಇಂಚ್ ತೊಗೊಳ್ತೀನಿ. ಫುಲ್ಲು ಜಾಸ್ತಿ ಲೆಂತ್ ಆಗೋಯ್ತು ಇದು. ನಾಲ್ಕು ಇಂಚ್ಗೆ 1 ಇಂಚು ಆ್ಯಡ್ ಮಾಡಿದ್ರೆ 5 ಇಂಚು. 5 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು, ಅದೇ 5 ಇಂಚಲ್ಲಿ ಅರ್ಧ ಭಾಗ 2.5 ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳೋಣ. ಫ್ರಂಟು ಡಾಟು ಈಗ ಚಿಕ್ಕ ಸೈಜೇ 2.5 ಇಂಚೆ ನಾರ್ಮಲಿ ಬರೋದು. 3 ಇಂಚ್ವರೆಗೂ ಇಟ್ಟಿದ್ದಾರೆ. ನಾನು 2.5 ಇಂಚೇ ತೊಗೊಳೋದು. ಸರಿನಾ? 2.5 ಇಂಚ್ ಕರೆಕ್ಟಾಗಿರುತ್ತೆ. ಇವಾಗ ಇಲ್ಲಿಂದ ಇಲ್ಲಿ 3.5 ಬಂತಲ್ಲ, ಅದೇ 3.5 ನೋಡಿ ಇಲ್ಲಿಗೂ ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಇವಾಗ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆಯಿತಾ? ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ 1 ಮಾರ್ಕ್ ಹಾಕ್ಕೊಂಡೆ. 1 ಇಂಚ್ ಡಾಟು ಸೇರಿಸಿ 3.5 ಇಂಚ್ ಹಾಕ್ಕೊಂಡೆ. ಅದೇ 3.5 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಡಾಟ್ಗೆ 1 ಮಾರ್ಕ್ ಹಾಕ್ಕೊಳ್ಳೋಣ. ಈ ಥರ ಮಾರ್ಕ್ ಹಾಕ್ಕೊಬಿಟ್ಟು ಹೇಳ್ತೀನಿ 3ನೇ ಡಾಟ್ ಯಾವ ಥರ ಮಾರ್ಕ್ ಹಾಕಬೇಕು ಅಂತ. ಈ ಥರ ಸ್ಕೇಲ್ ಮಾಡ್ಕೊಳ್ಳಿ. ಈ ಥರ ಸ್ಕೇಲ್ ಮಾಡ್ಕೊಂಡು ಈ ಹಾರ್ಮೋನ್ ಶೇಪ್ ಫಸ್ಟ್ ಮಾರ್ಕ್ ಹಾಕ್ಕೋಬೇಕು. ಇರಿ 1 ನಿಮಿಷ. ನೋಡಿ, ಹಾರ್ಮೋನ್ ಶೇಪ್ದು ಏನಿದೆ ಇವಾಗ ಫ್ರಂಟ್ ಬೇಕಾಟೆಚ್ಗೆ ಅಂತ ಅರ್ಧ ಇಂಚ್ ಇದೆಯಲ್ಲ, ಅದನ್ನು ಬಿಟ್ಬಿಟ್ಟು 5.5 ಇಂಚು 5 ಇಂಚಲ್ಲಿ ಅರ್ಧ ಭಾಗ 2.5 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ಇವಾಗ ಈ ಮಾರ್ಕ್ ಏನಿದೆ ಅಲ್ಲಿಂದ ಒಂದು ಅರ್ಧ ಇಂಚ್ಗೆ ಒಳಗಡೆಗೆ ಒಂದು ಡಾಟ್ ಇಟ್ಕೊಳ್ಳಿ. ಡಾಟ್ ಇಟ್ಕೊಬಿಟ್ಟು ಈ ಥರ ಕರು ಸ್ಕೇಲ್ ಇದೆಯಲ್ಲ, ಅದರಲ್ಲಾದರೂ ಸರಿ ಇದರಲ್ಲಾದರೂ ಸರಿ ನಮಗೆ. ಮತ್ತು ಇವಾಗ ಫ್ರಂಟು ನಾವು ಬ್ಯಾಕಲ್ಲಿ 1 ಇಂಚ್ ತೆಗೆದಿದೆ, ಫ್ರಂಟಲ್ಲಿ ನಾನು 1/2 ಇಂಚ್ ಅಷ್ಟೇ ತೆಗೆಯೋದು ಫ್ರೆಂಡ್ಸ್. ಸರಿನಾ? 1/2 ಇಂಚು ಅಷ್ಟೇ ತೆಗೆಯೋದು. ನೋಡಿ, ಈ ಥರ ಸ್ಕೇಲ್ ಏನಿದೆ ಇದನ್ನೇ ಮಾಡ್ಕೊಂಡು ನೋಡಿ ಈ ಥರ ಶೇಪ್ ಏನಿದೆ ಇದನ್ನು ಈ ಥರ ಹಾಕಿ. ಸರಿನಾ? ಈ ಥರ ಹಾಕ್ಬಿಟ್ಟು ಅಲ್ಲಿಂದ ಏನು ಕ್ರಾಸಾಗಿ ಇದು ಮಾಡಿದ್ವಲ್ಲ ನೋಡಿ, ಈ ಥರ 1/2 ಇಂಚು ಒಳಗಡೆ ಇಕ್ಕಾದಂಗೆ. ಯಾಕೆ ಅಂದರೆ ಈ ಜಾಗದಲ್ಲಿ ತುಂಬ ಜನಕ್ಕೆ ರಿಂಕಲ್ ಬರುತ್ತೆ. ಸರಿನಾ? ಅದಕ್ಕೆ ನಾವು 1/2 ಇಂಚು ಒಳಗಡೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಬೇಕು. ಕಟಿಂಗ್ ಚೆನ್ನಾಗಿ ನನ್ನ ಕಟ್ಟಿಂಗಲ್ಲಿ ಮಿನಿಮಮ್ ಒಂದು 55 ಇಯರ್ಸ್ ಮೇಲ್ಗಡೆ ಇರೋರು ಮಾತ್ರ ಈ ಶೇಪ್ ತೆಗಿಯಲ್ಲ. ಇನ್ನು ನಾರ್ಮಲಿ ಇನ್ನೆಲ್ಲರಿಗೂ ನಾನು ತೆಗಿತೀನಿ. ಇದು ಫ್ರಂಟು ಡಿಪ್ಪು, ಇದು ಬ್ಯಾಕಲ್ಲಿ ನಾನು ಈ ಥರ ತೆಗಿತೀನಿ. ಇವಾಗ ನಾವು ಬ್ಯಾಕಲ್ಲಿ ಇದು 3ನೇ ಡಾಟ್ ಹಾಕ್ಕೋಬೇಕಾದ್ರೆ ನೋಡಿ, ಸ್ಕೇಲ್ನ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ವಾ, ಈ ಸ್ಟ್ರೈಟ್ನ ಇಟ್ಕೋಬೇಕು. ಈ ಮಾರ್ಕ್ ಏನು ಸ್ಟ್ರೈಟ್ ಬಂದಿದೆ ಅದೇ ಸ್ಟ್ರೈಟ್ಗೆ ಇಲ್ಲಿ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಮೆಜರ್ಮೆಂಟ್ ಟೇಪಲ್ಲಿ ಈ ಡಾಟ್ಸಿಂದ ಈ ಡಾಟ್ಸ್ಗೆ ಎಷ್ಟು ಇಂಚ್ ಬಂದಿದೆ ಅಂತ ನೋಡ್ಕೊಳ್ಳೋಣ. 2.5ಗೆ 1 ಪಾಯಿಂಟ್ ಕಮ್ಮಿ. ಸರಿನಾ? ಆ ಮೆಜರ್ಮೆಂಟ್ಗೆ ಇಲ್ಲಿ ಸೇಮ್ ಹಾಕ್ಕೋಬೇಕು. ಇದು ಕರೆಕ್ಟಾಗಿ ಬರಬೇಕು ಶೇಪ್.
ಸರಿನಾ. ಈ ಡಾಟು ಇದ್ರದ್ದು ಕರೆಕ್ಟಾಗಿ ಬರಬೇಕು, ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಷ್ಟೇ. ಸರಿನಾ. ಇದು ಎಷ್ಟು ಡಾಟ್ಸು? 3 ಡಾಟ್ಸ್ ಇಲ್ಲ 4 ಡಾಟ್ಸ್. ಆಮೇಲೆ ಬ್ಲೌಸ್ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಬಿಟ್ಟು ಇದೇನು ಹಾರ್ಮೋನ್ ಶೇಪ್ ಇದೆ ಇಲ್ಲಿಂದ ಇಟ್ಕೊಳ್ಳಿ, ಮೆಜರ್ಮೆಂಟ್ ಟೇಪ್ನ ಇಟ್ಕೊಬಿಟ್ಟು ಇಲ್ಲಿಗೆ ಕ್ರಾಸ್ ಪಟ್ಟಿ ಏನು ಬಂದಿದೆ ಅಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾಗ ಎಷ್ಟು ಇಂಚ್ ಬರ್ತಿದೆ ಅಂದರೆ 6.25 ಬರ್ತಿದೆ. 6.25ಗೆ ನಾವು ಇನ್ನೂ ಇಲ್ಲಿ ಹಾಫ್ ಇಂಚು ಡಾಟ್ಸ್ ಹಿಡಿಯೋಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 6.25 ಬರ್ತಿದೆಯಲ್ಲ, 6.25 ಇಲ್ಲಿಗೊಂದು ಮಾರ್ಕ್ ಹಾಕ್ಬಿಟ್ಟು ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸರಿನಾ. 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನೋಡಿ ಇಲ್ಲಿ ಬರ್ತೈತಲ್ವಾ. ಇವಾಗ ಇದೇನು ಮಾಡೋಣ ಡಾಟ್ಸು ಅಂತಂದರೆ ನೋಡಿ, ಈ ಥರ ಸ್ಕೇಲ್ ಇದೆಯಲ್ಲ ಇದನ್ನು ತೊಗೊಂಡು ಇಲ್ಲೊಂದು 1/4 ಇಂಚ್ ಕೆಳಗಡೆ ಕದಂಗೆ ಈ ಥರ ರೌಂಡ್ ಶೇಪಾಗಿ ಡ್ರಾ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಹಿಂಗೆ ಶೇಪ್ ಬರೋಂಗೆ, ಸರಿನಾ. ಆದಷ್ಟು ಹಿಂಗೆ ಇಲ್ಲಿ ಈ ಥರ ಕೊಡಿ. ನೋಡಿ ಈ ಥರ ಸ್ಕೇಲ್ ಮಾಡ್ಕೊಂಡಾಗ ಹಿಂಗೆ ಬರುತ್ತೆ, ಹಿಂಗೆಲ್ಲ ಬೇಡ. ಇಲ್ಲಿಂದ ಒಂದು ಸ್ವಲ್ಪ ಹಿಂಗೆ ಶೇಪ್ ಕೊಟ್ಕೊಂಡು ಇದನ್ನು ತೆಗ್ದು ಸ್ಕೇಲಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ನೋಡಿ ಈ ಥರ ಮಾಡಿಬಿಟ್ಟು ನಾವು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ 1/2 ಇಂಚು ಕಾಣ್ತಿದ್ಯಾ. ನಾನೇನು ಮಾಡಿದೆ ಅಂದರೆ ಇದನ್ನು ತೊಗೊಂಡನಲ್ಲ, ಇದನ್ನು ತೊಗೊಂಡು ಇವಾಗ ಈ ಶೇಪ್ ಏನು ಬರ್ತಿದೆ 6.25 ಬರ್ತಿದೆ. 6.25ಗೆ ಒಂದು ಮಾರ್ಕ್ ಹಾಕ್ಕೊಂಡೆ. ಇಲ್ಲಿಂದ ಇಲ್ಲಿಗೆ ಕಾಣ್ತಿದೆ ಅಂದ್ಕೊಂಡೆ, ಕಂಡಿಲ್ಲ. 6.25ಗೆ ಒಂದು ಮಾರ್ಕ್ ಹಾಕ್ಕೊಂಡೆ. ಅಲ್ಲಿಂದ ಈ 6.25 ಮಾರ್ಕ್ ಬಿಟ್ಬಿಟ್ಟು 1.5 ಇಂಚು ಇನ್ನೂ ಎಕ್ಸ್ಟ್ರಾ 1.5 ಇಂಚು ಬೇಕಲ್ಲ, 1.5 ಇಂಚು ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡೆ. ಆ ಮಾರ್ಕ್ ಅಲ್ಲಿ ಇದೆಯಲ್ವಾ. ಇವಾಗ ಇಷ್ಟ ಆಯ್ತಲ್ಲ, ಇವಾಗ ಈ ಸ್ಕೇಲ್ ತೊಗೊಂಡು ಈ ಥರ ಮಾರ್ಕ್ ಹಾಕ್ಕೋಬೇಕು. ಇಷ್ಟು ಫ್ರಂಟು ಮಾರ್ಕಿಂಗು, ಸರಿನಾ. ಇದರಲ್ಲಿ ಮತ್ತೆ ಫ್ರಂಟು ಬೇಕಾಟೆಚ್ಚಲ್ಲಿ ಇದು ನೆಕ್ಕು ಡ್ರಾಪ್ ಆಗಬಾರ್ದಲ್ವಾ, ಅದಕ್ಕೆ 1/4 ಇಂಚು ಈ ಥರ ಕ್ರಾಸಾಗಿ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲೂ 1/4 ಇಂಚು ಈ ಥರ ಕ್ರಾಸಾಗಿ, ಇಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ 1/4 ಇಂಚು ಒಳಗಡೆಗೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳೋದು. ಇವಾಗ ಕ್ರಾಸ್ ಪಟ್ಟಿ ಹಾಕ್ಕೊಳ್ಳೋಣ. ನೋಡಿ ಈ ಶೇಪು ಈ ಥರ ಎಲ್ಲ ಬರಬಾರ್ದು, ಇಲ್ಲಿ ಹಿಂಗೆ ರೌಂಡ್ ಶೇಪ್ ಬರಬೇಕು ಇಲ್ಲಿ ಸ್ವಲ್ಪ, ಸರಿನಾ. ಇಲ್ಲಿ ರೌಂಡ್ ಶೇಪಾಗೆ ಬರಬೇಕು ನಮಗೆ, ಆವಾಗೆ ಚೆನ್ನಾಗಿ ಕುತ್ಕೊಳ್ಳೋದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿದಾಗ. ಇವಾಗ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳಕ್ಕೆ ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಕ್ರಾಸ್ ಪಟ್ಟಿ ಏನು ಲೆಂತ್ ಬರ್ತಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. 3.25 ಬರ್ತಿದೆ. 3.25ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 4.25. 4.25ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೂ ಸೇಮ್ ಅದೇ ಥರನೇ ತೊಗೋಬೇಕಾಗತ್ತೆ. ನೋಡಿ ಇದು ಕ್ರಾಸ್ ಪಟ್ಟಿಗಲ್ಲ, ಕ್ರಾಸ್ ಪಟ್ಟಿಗೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ 4.25 ಇಂಚು. ಇವಾಗ ಇಲ್ಲಿಂದ ಇಲ್ಲಿಗೆ ನಾವು 3.25ಗೆ ಮಾರ್ಕ್ ಹಾಕ್ಕೊಂಡಿದ್ದು, ಅದೇ 3.25ಗೆ ಇಲ್ಲೂ ಅಷ್ಟೇ ಅದೇ ಥರ ತೊಗೊಳೋಣ. ಇಲ್ಲಿಂದ ಇಲ್ಲಿಗೆ 3.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 3.25ಗೆ ಮಾರ್ಕ್ ಹಾಕ್ಕೊಳ್ಳೋಣ, ಸರಿನಾ. 3.25ಗೆ ಮಾರ್ಕ್ ಹಾಕ್ಕೊಂಡು ಈ ಬ್ಲೌಸಲ್ಲಿ ಬ್ಲೌಸ್ ಕೊಟ್ಟಿದ್ದಾರಲ್ಲ ಅವ್ರ ಅಳತೆಗೆ ಬ್ಲೌಸ್ ಕೊಟ್ಟಾಗ ಈ ಮೇನ್ ಡಾಟ್ಸ್ ಏನಿದೆ ಅಲ್ಲಿ ಯಾವ ಮೆಜರ್ಮೆಂಟ್ ಇದೆ ಅಂತ ನೋಡಬೇಕು. ಎಷ್ಟು ಬರ್ತಿದೆ ಅಂತಂದರೆ 2.5 ಬರ್ತಿದೆ. 2.5ಗೆ ಅಂದರೆ 3.25 ತೊಗೋಬೇಕಾಗತ್ತೆ. 3.25ಗೆ ಅಂದರೆ 3.25 ತೊಗೊಳೋಣ. ಸುಮ್ಮನೆ ಪಟ್ಟಿ 3.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಸೈಡಲ್ಲಿ ಏನು ಬರ್ತಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಇದೆ ಕ್ರಾಸ್ ಪಟ್ಟಿ, ಹೇಳಿನಲ್ಲ ಕಟ್ಟಿಂಗ್ ಸ್ವಲ್ಪ ಸರಿ ಇಲ್ಲ. ಸೈಡಲ್ಲಿ 3.25 ಇಂಚ್ ಬರ್ತಿದೆ, ಸರಿನಾ. 3.25 ಇಂಚು ಇಲ್ಲಿ ಈ ಕಡೆ 4.25 ಇಂಚ್ ತೊಗೊಂಡಿದ್ದೀನಿ, ಅಲ್ಲಿ 3.25 ಇಂಚು. ಈ ಥರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಮಾಡಬೇಕು. ಹಾಕೊಂಡು ಏನಿದೆ ಸ್ಟ್ರೈಟ್ ಇಲ್ಲಿಂದ 3.25 ಹಾಕಿದ್ನಲ್ವ, ಅದೇ ಇದೊಂದು ಸ್ವಲ್ಪ ಹಿಂಗೆ ಶೇಪ್ ಮಾಡ್ಕೊಂಡ್ಬಿಡೋಣ.
ಕರು ಶೇಪ್ ಥರ ಬರಬೇಕು ನಮಗೆ. ಇಲ್ಲಿ ಕ್ರಾಸ್ ಪಟ್ಟಿಲಿ ಇಲ್ಲೊಂದು ಸ್ವಲ್ಪ ಶೇಪ್ ಥರ ಈ ಥರ ತೆಗಿಯೋಣ. ಈ ಥರ ಕ್ರಾಸ್ ಈ ಶೇಪ್. ಸರಿನಾ? ಇಷ್ಟು ಬ್ಲೌಸ್ ಕಟ್ಟಿಂಗ್ ಆಯಿತು. ಇನ್ನು ಯಾವುದು ಕನ್ಫ್ಯೂಸ್ ಇಲ್ಲ. ನೀವು ಅಷ್ಟೇ ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ, ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ನಾನಿವಾಗ ಕಟ್ ಮಾಡ್ತೀನಿ ಬ್ಲೌಸು. ಕ್ರಾಸ್ ಪಟ್ಟಿ ಇದಾಯಿತು. ಇಲ್ಲಿ ಒಂದು ಸೈಡಿಗೆ 2 ಇಂಚ್ಗೆ ಒಂದು ಲೈನ್ ಎಳ್ಕೊಬಿಡೋಣ ಸೇಫ್ಟಿಯಾಗಿ. ಸರಿನಾ? ಆಮೇಲೆ ಅದನ್ನು ನಾವು ಸರಿ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಹಾಕ್ಕೊಬಿಟ್ಟು ಇಲ್ಲಿಗೆ 1 ನ್ಯಾಚು, ಇಲ್ಲಿಗೆ 1 ನ್ಯಾಚು, ಮತ್ತು ಇಲ್ಲಿಗೆ 1 ನ್ಯಾಚು, ಇಲ್ಲಿಗೆ 1 ನ್ಯಾಚು. ಸರಿನಾ? ಇವಾಗ ಇದು ಫ್ರಂಟು, ಇದು ಕ್ರಾಸ್ ಪಟ್ಟಿ, ಇದು ಬ್ಯಾಕ್. ನಾನು ಸ್ಲೀವ್ ಕಟ್ ಮಾಡೋದೇ ಹೇಳ್ಕೊಂಡ್ಕೊಡ್ತೀನಿ. ಇವಾಗ ಸ್ಲೀವ್ ಕಟ್ ಮಾಡಬೇಕು ಅಂದರೆ ಬಟ್ಟೆ ಅಲ್ವಾ, ನೋಡಿ ಇವಾಗ ಇಷ್ಟು ಬಟ್ಟೆ ಉಳಿದಿದೆ ನನಗೆ. ಇವಾಗ ನಾನು 10 ಇಂಚ್ ತೊಗೊಂಡಿದ್ದೆ ಕಚ್ಚೆನೂ ಸೇರಿಸಿ. ಸರಿನಾ? ಅದಕ್ಕೆ 10 ಇಂಚಲ್ಲಿ 2 ಇಂಚು ಲೆಸ್ ಮಾಡಿಕೊಂಡ್ರೆ ನನಗೆ ಎಷ್ಟು ಇಂಚ್ ಬರುತ್ತೆ? 8 ಇಂಚ್ ಬರುತ್ತೆ. 8 ಇಂಚು ಅಂದರೆ ಡಬಲ್ ಫೋಲ್ಡಿಂಗಲ್ಲಿ 8 ಇಂಚು ಅಂದರೆ 16 ಇಂಚು ಸ್ಲೀವ್ಗೆ ನನಗೆ ಬಟ್ಟೆ ಬೇಕು. ಸರಿನಾ? ಈ ಮೆಜರ್ಮೆಂಟ್ಗೆ ಇದಕ್ಕೆ ನಾನು ಹೇಳ್ಕೊಂಡು ಕೊಡೋ ಥರ ಸ್ಲೀವ್ ಕಟ್ಟಿಂಗ್ ಮಾಡಿದ್ರೆ ಅಂದರೆ ನೀವು ಯಾವುದೇ ರೀತಿ ಜೈಂಟ್ ಕೊಡೋಂಗಿಲ್ಲ, ಯಾವುದು ಟೆನ್ಷನ್ ಇಲ್ಲ, ಯಾವುದು ಸ್ಲೀವ್ ಚಿಕ್ಕದು ಬರುತ್ತೆ ಬಾಡಿ ದೊಡ್ಡದು ಬರುತ್ತೆ ಈ ಥರ ಯಾವುದೂ ಇಲ್ಲ. ನಿಮಗೆ ಗೊತ್ತಲ್ವಾ ನಾನು ಬಾಡಿ ಮೆಜರ್ಮೆಂಟ್ ಕಚ್ಚೆನೂ ಸೇರಿಸಿ 10 ಇಂಚ್ ತೊಗೊಂಡಿದ್ದೆ ಅಂತ. ನೋಡಿ 8 ಇಂಚ್ ಬರ್ತಿದೆ. 8 ಇಂಚ್ ಬರ್ತಿದ್ದೆ. ಅವರು ಸ್ಲೀವ್ ಲೆಂತ್ನ 1 ಇಂಚು ಉದ್ದ ಮಡಗಿ ಅಂತ ಹೇಳಿದ್ದಾರೆ. ಇವಾಗ ಎಷ್ಟಿದೆ ಅವ್ರದ್ದು ಸ್ಲೀವು ಅಂತಂದರೆ ಈಗ 10 ಇಂಚ್ ಇದೆ ಅವ್ರದ್ದು ಸ್ಲೀವು, ಅಂದರೆ 9.25 ಇಂಚ್ ಇದೆ. 1 ಇಂಚ್ ಅಂದರೆ 10.25 ಬರುತ್ತೆ. ಈಗ ಸ್ಲೀವು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು 8 ಇಂಚು ಅಂದರೆ ಅಗಲ ಬಂದು ಸ್ಲೀವ್ದು 2 ಇಂಚು ಬಾಡಿ ಮೆಜರ್ಮೆಂಟು ಕಟ್ ಮಾಡಿ. ನೋಡಿ ಇದು 8 ಇಂಚ್ ಇದೆ. ಅವ್ರಿಗೆ 10.25 ಬರಬೇಕು ಸ್ಲೀವ್ ಲೆಂತು. 1/2 ಇಂಚು ಸ್ಲೀವ್ದು ಕೆಳಗಡೆ ಹೋಗುತ್ತಲ್ಲ ಅಟ್ಯಾಚು, ಅದಕ್ಕೋಸ್ಕರ 10.25 1 ಇಂಚ್ ಹಾಕಿ 1 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ತೀನಿ. ಅದೇ 11 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನು ಎಳ್ಕೊಳ್ತೀನಿ. ಇದೊಂದು ಸ್ಟ್ರೈಟ್ ಲೈನು. 1/2 ಇಂಚು ಮೇಲ್ಗಡೆ ಮಾರ್ಜಿನ್ದು ಸ್ಲೀವ್ ಅಟ್ಯಾಚ್ಗೆ ಬೇಕಾಗುತ್ತಲ್ಲ ಅದಕ್ಕೆ ಅದು 1/2 ಇಂಚು. ಸ್ಲೀವ್ ಅಗಲ ಏನಿದೆ ಇವ್ರಿಗೆ 4.25 ಇದೆ. 4.25ಗೆ ಇಲ್ಲೊಂದು ಮಾರ್ಕು. ಮಾಮೂಲಿ 2 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇವಾಗ ನಾರ್ಮಲಿ 11 ಇಂಚು 11 ಇಂಚು ಸ್ಲೀವ್ ಇದಕ್ಕೆಲ್ಲ ನಾವು 4 ಇಂಚ್ ಬಿಡಲೇಬೇಕಾಗತ್ತೆ. 4 ಇಂಚ್ ಬಿಡಲೇಬೇಕಾಗತ್ತೆ. 11 ಇಂಚ್ ಇದೆಯಲ್ಲ ಲೆಂತ್ ಸ್ಲೀವ್ದು, ಅದಕ್ಕೆ ನೋಡಿ ಇಲ್ಲಿಂದ ಇದಕ್ಕೆ ಇಲ್ಲೂ 4 ಇಂಚ್ಗೆ ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಎಳ್ಕೊಬಿಟ್ಟು ಇವಾಗ ನಮಗೆ ಅವಾಗಲೇ ನಾರ್ಮಲ್ ಶೇಪ್ ಎಷ್ಟು ಬಂದಿತ್ತು? 7.25 ಬಂದಿತ್ತು. ಮಾರ್ಜಿನ್ ಬಿಟ್ಬಿಟ್ಟು ಮಾರ್ಜಿನ್ನಿಂದ ಕೆಳಗಡೆ ಏನಿದೆ ರೆಡಿ ಅಲ್ಲಿಂದ 7.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಬಿಟ್ಟು ಇವಾಗ ಏನಿದೆ ಇದು ಎಲ್ಬೋ ಲೆಂತ್ ಸ್ಲೀವ್ ಬರುತ್ತೆ. ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಕಟ್ಟಿಂಗ್ ಎಷ್ಟು ಈಸಿ ಇದೆ ಗೊತ್ತಾ? ಸಖತ್ ಈಸಿ ಇದೆ. ಅದರಲ್ಲಿ ಈ ಥರ ಇದು ಎಲ್ಬೋ ಲೆಂತ್ ಸ್ಲೀವ್ ಆಗಿರೋದ್ರಿಂದ ನೋಡಿ 1/4 ಇಂಚು ಒಳಗಡಿಕಾದಂಗೆ ಈ ಥರ ಇಲ್ಲಿಂದ ಹಿಂಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಇಲ್ಲೇ ಹೋಗ್ಬಿಟ್ಟು ಹಿಂಗೆ ಕ್ರಾಸ್ ಇಲ್ಲಿಗೆ ಜೈಂಟ್ ಆಗಬೇಕು. ಸರಿನಾ? ಇಲ್ಲಿಗೆ ಜೈಂಟ್ ಆಗಬೇಕು. ಇಲ್ಲಿಂದ ಹಿಂಗೆ ಬರಬೇಕು. 1/4 ಇಂಚ್ ಮಾತ್ರ ಒಳಗಡೆ ತೊಗೊಳ್ಳಿ.
ಏನಿದೆ ಮೆಜರ್ಮೆಂಟು ನೋಡಿ, ಇಲ್ಲಿ 2 ಇಂಚ್ಗೆ 1 ಮಾರ್ಕ್, 1 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ, ಮತ್ತು 2 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ಈ ಸ್ಕೇಲ್ ಏನಿದೆ ಇದನ್ನು ಈ ಥರ ತೊಗೋಬೇಕು. 2 ಇಂಚು 1 ಇಂಚು ಏನು ಮಧ್ಯದಲ್ಲಿ ಬಟ್ಟೆ ಇದೆ ಜಾಗ, ಸರಿನಾ, ಅಲ್ಲಿಂದ ಶೇಪ್ ತೆಗೆಯೋದು ಸ್ಲೀವ್ದು. ಹಿಂಗಿದೆಯಲ್ಲ ಈ ಥರ ಶೇಪು ಹಿಂಗೆ ತೆಗೆಯೋದು. ಸೆಕೆಂಡ್ ಶೇಪ್ಗೆ ನೋಡಿ, ಸ್ಕೇಲ್ನ ಮುಂದಕ್ಕೆ ಇಳ್ಕೊಳ್ಳೋಣ ಸ್ವಲ್ಪ. ಈ ಸ್ಕೇಲ್ ಹಿಂಗೆ ಇರಲಿ. ಎರಡನೇ ಮಾರ್ಕ್ ಏನು ಬಂದಿದೆ ಅಲ್ಲಿಂದ ಈ ಥರ ಇಷ್ಟು ಸ್ಲೀವ್ದು ಮಾರ್ಕಿಂಗು. ಹೀಗೆ ಫಸ್ಟ್ ಮಾರ್ಕು ಸೆಕೆಂಡ್ ಮಾರ್ಕು 1/2 ಇಂಚು ಡಿಫ್ರೆನ್ಸ್ ಇರಬೇಕು, ಅದೇ ಥರನೇ ಬರಬೇಕು. ನೋಡಿ ಸ್ಲೀವ್ದು ಇಷ್ಟೇ. ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಲೀವ್ದು ಕರು ಸ್ಕೇಲ್ ಇರೋದ್ರಿಂದ ನಮಗೆ ಶೇಪ್ ಹಾಕೋಕ್ಕೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ಇದರಲ್ಲಿ ನಾವು ಕಲಿತಾಗ ನಮ್ಗೆ ಯಾವ ಸ್ಕೇಲ್ಗೂ ಇಲ್ಲ, ಶೇಪೇ ಬರಬೇಕು. ಒಂದು ಸ್ಲೀವ್ ಕಟ್ ಮಾಡೋ ವರ್ಷಕ್ಕೆ, ಸ್ಲೀವ್ ಕಟ್ಟಿಂಗ್ಗೆ ಕಟ್ ಮಾಡೋ ವರ್ಷಕ್ಕೆ ನಮಗೆ 1 ದಿವಸ ಟೈಮ್ ತೊಗೊಳ್ತಿದ್ದೆ. ಏಕೆ ಅಂತ ಅಂದರೆ ಪರ್ಫೆಕ್ಟಾಗಿ ಸ್ಲೀವ್ದು ಶೇಪ್ ಬರ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ. ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ, ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ. ಈಗ ಸೆಕೆಂಡ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಶೇಪ್ ನೋಡಿ, ಈ ಥರ ಮಾಡ್ಕೊಳ್ಳಿ. ಶೇಪು ಈ ಥರ ಬರಬೇಕು, ಆವಾಗ ಸ್ಲೀವ್ ಕಟ್ಟಿಂಗ್ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ ಅಂತ ಅಂದ್ಕೋಬೋದು, ಸರಿನಾ. ಇವಾಗ ಸೆಕೆಂಡ್ ಶೇಪ್ಗೆ ಇಲ್ಲೊಂದು ನ್ಯಾಚ್ ಹೊಡ್ಕೊಳೋದು. ನೋಡಿ ಸ್ಲೀವ್ದು ನೋಡಿ, ಫೈನಲಿ ಸ್ಲೀವ್ ಕಟ್ಟಿಂಗು ಎಲ್ಲ ರೆಡಿ ಆಯಿತು. ಫ್ರಂಟು ಬ್ಯಾಕು ಕ್ರಾಸ್ ಪಟ್ಟಿ ಇನ್ನೆರಡು ಕಟ್ ಮಾಡ್ಕೋಬೇಕಾಗುತ್ತೆ ಲೈನಿಂಗಲ್ಲಿ ಬಂದರೆ, ಇಲ್ಲಾಂದರೆ ಎಕ್ಸ್ಟ್ರಾ ಬೇರೆ ಬಟ್ಟೆ ಇದ್ರೆ ಅಂದರೆ ಅದರಲ್ಲೇ ಕಟ್ ಮಾಡ್ಕೊಳ್ಳಿ ಸ್ಲೀವು. ಫೈನಲಿ ನಮ್ಮ ಕಟ್ಟಿಂಗು ಈ ಥರ ರೆಡಿ ಆಯಿತು. ನೀವು ಯಾರ್ಯಾರು ಹೊಸ್ದಾಗಿ ಟೈಲರ್ ಆಗ್ತಾ ಇದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ, ಸರಿನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕಟ್ಟಿಂಗ್ ಆಗಿದೆ, ಸ್ಟಿಚಿಂಗ್ ವೀಡಿಯೋದಲ್ಲಿ ಬರ್ತೀನಿ.